ಯಾರೆಲ್ಲ ಸ್ಫಟಿಕ ಕಲ್ಲು ಬೇಕು ಅಂತ ಅಂತೀರಾ, ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ನ ಮಾಡಿಕೊಡಿ. ಇದರಿಂದ ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಇರುತ್ತೆ ನಿಮ್ಮ ಮನೆ. ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಂತೂ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರೂ ಕೂಡ ನನ್ನ 786 ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಲೈಕ್ನ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ವಿಡಿಯೋಗಳನ್ನ. ಇವತ್ತು ಅಂದರೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತ ಹೇಳ್ತೀನಿ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಅರ್ಥ ಆಗಿದೆ, ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ ನಿಜ. ಇದಕ್ಕೋಸ್ಕರ ನಾನು 1 ವರ್ಷದಿಂದ ನಾನು ಕಾಯ್ತಾ ಇದ್ದೆ, ಪೇಮೆಂಟಿಗೋಸ್ಕರನೇ. ಅದರಿಂದ 6-7 ತಿಂಗಳು ವೀಡಿಯೋಸ್ ಮಾಡಿದ್ದೀನಿ. ಮೊನಿಟೈಸನ್ ಆಗೋ ಮೊದಲು, ಮೊನಿಟೈಸನ್ ಆಗಿ 1 ವರ್ಷ ಆಯಿತು. 1 ವರ್ಷದಿಂದ ನಾನು ಕಷ್ಟ ಬೀಳ್ತಾ ಇದ್ದೆ. ಇದಕ್ಕೋಸ್ಕರ ತುಂಬ ಕಷ್ಟ ಬೀಳ್ತಾ ಇದೆ. ಜಾಸ್ತಿ ನನಗೆ ವ್ಯೂಸ್ ಹೋಗ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ಏನು ಹೇಳೋದು, ಏನೋ ಒಂದು ಆಗುತ್ತೋ ಆಗಲ್ವೋ, ಬಿಟ್ಬಿಡ್ಲೋ. ತುಂಬ ಜನ ಹೇಳೋರು, ಇದರಿಂದ ನಿಮಗೆ ಏನಾಗುತ್ತೆ, ಬಿಟ್ಬಿಡು, ಯೂಟ್ಯೂಬೆಲ್ಲ ಇದೆಲ್ಲ ಮಾಡಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ನನ್ನ ಕೈಯಲ್ಲಿ ಇವಾಗ ದುಡ್ಡನ್ನು ನೋಡಿ ಅವ್ರ ಮಾತೆಲ್ಲ ನಾನು ಕೇಳಿದರೆ ಕೈ ತುಂಬ ದುಡ್ಡು ಇಟ್ಕೊಡ್ತಾ ಇದ್ನ ಅನಿಸ್ತಾ ಇದೆ. ಅದನ್ನೇ ನಾವು ಹೇಳೋದು, ಏನೇ ಒಂದು ನಾವು ಮಾಡಬೇಕಾದ್ರೂ ತುಂಬ ಜನ ನಮ್ಮನ್ನು ಹಾಳು ಮಾಡಬೇಕು, ಅದನ್ನು ನಿಲ್ಲಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆವಾಗ ನಾವು ಯೋಚನೆ ಮಾಡಿ ನಾವು ನಿರ್ಧಾರನ ತಗೋಬೇಕು. ಇದು ನಾವು ಮಾಡ್ತಾ ಇರೋದು ಸರಿನಾ, ಸರಿ ಇಲ್ವೋ ಅನ್ನೋದನ್ನ ನಮ್ಮ ಮನಸ್ಸಿಗೆ ನಾವು ಕೇಳ್ಕೋಬೇಕು. ಸರಿ ಇದೆ ಅಂತ ಹೇಳಿದ್ರೆ 1ಕ್ಕೆ 2 ಸತಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳೋಣ ನಾವು. ಯಾಕೆಂದರೆ ಬೇರೆಯವರು ತುಂಬ ಜನ ಈಗ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ತಡೆಯೋಕ್ಕೆ ಅಂತ ತುಂಬ ಜನ ಇರ್ತಾರೆ. ಅಯ್ಯೋ ಅದನ್ನ ಯಾಕೆ ಮಾಡ್ತೀರಾ, ಇದನ್ನ ಯಾಕೆ ಮಾಡ್ತೀರಾ, ಇದು ಯಾಕೆ ಬೇಕು ನಿಮಗೆ, ಇದನ್ನೆಲ್ಲ ನಮ್ಗೆ ಸೆಟ್ ಆಗಲ್ಲ, ಅದು ಮಾಡಬೇಡಿ, ನಾನು ಮಾಡಿದೆ, ಪ್ರಯೋಜನನೇ ಇಲ್ಲ, ಏನೋ ಒಂದು 100 ಥರ ಹೇಳ್ತಾ ಇರ್ತಾರೆ. ಆದರೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾವು ನಮ್ಮ ನಿರ್ಧಾರನ ಮಾತ್ರ ನಾವು ತಗೋಬೇಕು ಅಲ್ವಾ. ನಮ್ಮ ನಿರ್ಧಾರ ಸರಿ ಇದೆಯಾ, ಸರಿ ಇಲ್ವಾ ಅನ್ನೋದನ್ನ ಮಾತ್ರ ಯೋಚನೆ ಮಾಡಿ ತಗೋಬೇಕು. ಬಟ್ ನಾನು ನಿರ್ಧಾರ ನಾನು ಕೂಡ ಮನಸ್ಸಲ್ಲಿ ಅಂದ್ಕೊಬಿಟ್ಟಿದ್ದೆ, ಬಿಟ್ಬಿಡೋದ ಸುಮ್ಮನೆ, ಯಾಕೆ ಬೇರೆ ಏನಾದರೂ ಮನೇಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ತಿಂಗಳೆಲ್ಲ ದುಡ್ಡು ಬರುತ್ತೆ, ಇದು ಫ್ರೀಯಾಗಿ 1 ವರ್ಷ ಸಂಬಳ ಇಲ್ಲ, ಏನಿಲ್ಲ, ಟೈಮ್ ವೇಸ್ಟ್ ಮಾಡಿ ಇವಾಗ ಒಂದು ವಿಡಿಯೋ ಮಾಡಬೇಕಾ, ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡಬೇಕಾ, ಸರಿಯಾದ ತಮ್ಲೈನ್ ಮಾಡ್ಕೋಬೇಕಾ, ಅಪ್ಲೋಡ್ ಮಾಡಬೇಕಾ, ದಿನ ಇದನ್ನೇ. ಆದರೆ 1 ರೂಪಾಯಿ ಏನು ಆದಾಯ ಅಂತ ಇರ್ತಾ ಇರಲಿಲ್ಲ ಇದರಲ್ಲಿ. 1 ವರ್ಷ ಹೀಗೇ ಮಾಡಿದ್ದೀನಿ. 1 ವರ್ಷ ಅಲ್ಲ, ಅದ್ರ ಮುಂಚೆನೂ ಕೂಡ 1 ವರ್ಷ, 2 ವರ್ಷ ಅಂತಲೇ ಅಂದ್ಕೊಳ್ಳಿ. 2 ವರ್ಷಕ್ಕೆ ಇವಾಗ ನನಗೆ ಹಣ ಅಂತ ಬಂದಿರೋದು. 2 ವರ್ಷದಿಂದ ನಾನು ಕಷ್ಟಪಟ್ಟಿರೋದಕ್ಕೆ ಇವಾಗ ನನ್ನ ಕೈಯಲ್ಲಿ ಹಣ ಅಂತ ಬಂದಿದೆ. ಕೈ ತುಂಬ ಎಷ್ಟಿದೆ ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಅದನ್ನು ಮಾತ್ರ ನೀವು ಮಿಸ್ ಮಾಡ್ಕೋಬಿಡಿ. ಎಲ್ಲರೂ ಕೂಡ ಹೇಳಲ್ಲ ಎಷ್ಟು ಬಂದಿದೆ ಏನು ಅಂತ, ಆದರೆ ನಿಮಗೆ ಕಣ್ಣೆದುರಾಗಿ ನಾನು ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ. ಸ್ವಲ್ಪ ವೆಯ್ಟ್ ಮಾಡಿ ಸರಿನಾ, ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ತೋರಿಸ್ತೀನಿ ನಾನು ಏನು ಅಂತ. ಇದು ಹೇಗಪ್ಪ ಇಷ್ಟು ಬೇಗ ಬಂದಿದೆಯಾ ನಿಮಗೆ ಅಮೌಂಟು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇಷ್ಟು ದಿನ ನನಗೆ ಅಮೌಂಟ್ ಬರೋ ಇದೇ ಇರಲಿಲ್ಲ. ವಿಡಿಯೋ ಮಾಡೋದನ್ನ ಸರಿ ಆಯಿತು ಓಕೆ ಅಂತ ಸುಮ್ಮನೆ ಆಗಿಬಿಡ್ತಾಯಿದೆ, ಅಷ್ಟು ಮನಸ್ಸಿಗೆ ತೊಗೋತಾ ಇರಲಿಲ್ಲ. ಆದರೆ ನಾನು 786ನ್ನು ಯಾಕೆ ಟ್ರೈ ಮಾಡಬಾರ್ದು, ಎಲ್ಲಕ್ಕೂ ಟ್ರೈ ಮಾಡ್ತೀನಲ್ಲ, ಇದಕ್ಕೂ ಕೂಡ ಯಾಕೆ ಟ್ರೈ ಮಾಡಬಾರ್ದು, ಆಗುತ್ತೋ ಆಗಲ್ವಾ ಟ್ರೈ ಮಾಡಿ ನೋಡೋದ ಅಂತ ನಾನು ಇದನ್ನು 11 ದಿನ ಬರೆದೆ. ಓಕೆನಾ, 11 ದಿನ ಹರಕೆ ಕಟ್ಕೊಂಡೆ ನಾನು. 11 ದಿನ ಬರೆದೆ ನಾನು. ಯೂಟ್ಯೂಬ್ ಪೇಮೆಂಟ್ ಆದಷ್ಟು ಬೇಗ ನನ್ನ ಕೈಗೆ ಸೇರಬೇಕು, ಯಾವುದು ತಡೆ ಇಲ್ಲದೆ ಅಂತ ನಾನು ಬರ್ಕೊಂಡು ಬರ್ಕೊಂಡು ಹೋಗಿ ಜಸ್ಟ್ 2 ತಿಂಗಳಾಯಿತು. ಅದು ಕೂಡ ನಾನು ಹರಕೆ ಕಟ್ಟಿ 2 ತಿಂಗಳಾಯಿತು. ಇವಾಗೇನು ಹರಕೆ ಕಟ್ಟಿರಲಿಲ್ಲ ನಾನು, 2-2.5 ತಿಂಗಳಾಗಿದೆ. ಅದಾದಮೇಲೆ ನನಗೆ ಜುಲೈ ತಿಂಗಳು, ಸರಿನಾ, ಇದು ಆಗಸ್ಟ್ ಅಲ್ವಾ, ಜುಲೈ ತಿಂಗಳಲ್ಲಿ ನನಗೆ ಪೇಮೆಂಟ್ ಬಂತು. ತುಂಬ ಖುಷಿಯಾಯಿತು. ಇದನ್ನು ಹೇಳ್ಕೋಬೇಕು ಹೇಳ್ಕೋಬಾರ್ದು, ಏನಾದರೂ ಹೇಳ್ಕೊಂಡ್ರೆ ಏನು ಈ ಥರ ಬಿಲ್ಡಪ್ ತೊಗೋತಾರೆ, ಇಲ್ಲ ಏನು ಯಾರು
ಕಾಣದೇ ಇರೋ ದುಡ್ಡು ಏನೋ ಒಂದು ಹೇಳ್ಕೊತಾರಲ್ವ, ಆ ಥರ ನಾನು ಹೇಳ್ಕೊತಾ ಇರಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಅವರಿಂದ ತಾನೇ ನಿನಗೆ ಅಮೌಂಟ್ ಬಂದಿದ್ದು, ನಿನಗೆ ಖುಷಿ ಆಗಲಿ ದುಃಖ ಆಗಲಿ ಎಲ್ಲನೂ ಕೂಡ ಅವ್ರ ಹತ್ರ ಹೇಳ್ಕೊತೀಯ, ಇದನ್ನು ಯಾಕೆ ಹೇಳ್ಕೊಳ್ಳಲ್ಲ, ಹೇಳು ಪರವಾಗಿಲ್ಲ, ಯಾರೂ ಕೂಡ ಏನು ಬ್ಯಾಡ್ ಕಮೆಂಟ್ಸ್ನ ಕೊಡಲ್ಲ ನೋಡಬೇಕಾದ್ರೆ ಅಂತ ಹೇಳಿದ್ರು. ಸರಿ ಆಯಿತು ಹೇಳದ ಅಂದ್ಕೊಂಡು ನಾನು ನಿರ್ಧಾರ ಮಾಡಿಕೊಂಡು ಹೇಳೋದಂತ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಜುಲೈ ನನಗೆ 23ನೇ ತಾರೀಕು 24ನೇ ತಾರೀಕು ಪೇಮೆಂಟ್ ಬಂದಿದ್ದು. ನನಗೆ ಪೇಮೆಂಟಲ್ಲೂ ಕೂಡ ಬ್ಯಾಂಕಿಂದ ಏನಾದರೂ ಪ್ರಾಬ್ಲಮ್ ಆಗೋಗುತ್ತೋ ಬರುತ್ತೋ ಬರಲ್ವೋ ಎಷ್ಟು ತುಂಬ ವೀಡಿಯೋಸ್ಗಳನ್ನ ನೋಡಿದಾಗ ನಾನು ಏನಂತ ಇದ್ರು, ಬ್ಯಾಂಕ್ ಪ್ರಾಬ್ಲಮ್ ಆಗೋದ್ರೆ 6 ತಿಂಗಳಾದರೂ ಬರಲ್ಲ, 3 ತಿಂಗಳಾದರೂ ಬರಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆವಾಗ ನಂದು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನನಗೂ ಬರಲ್ಲ, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿದ್ರೆ ನನಗೆ ಯೂಟ್ಯೂಬರ್ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಕೂಡ ಯೂಟ್ಯೂಬ್ ಮಾಡ್ತಾಯಿದ್ರು. ಅವ್ರಿಗೆ ನಾನು ಕೇಳಿದೆ ಈ ಥರ ಅಂತ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿದ್ರೆ ಆ ಥರನೇ ಇಲ್ಲ, ಸರಿಯಾಗಿ ಕೊಟ್ಟಿದ್ರೆ ನೀವು ಖಂಡಿತ ಬರುತ್ತೆ, ಆದರೆ ನಾರ್ಮಲ್ ಮೆಸೇಜಲ್ಲಿ ನೋಡಿ ನೀವು ಬಂದಿಲ್ಲ ಅಂತ ಹೇಳಿದ್ರೆ ಫೋನ್ಪೇನ ಚೆಕ್ ಮಾಡ್ಕೊಳ್ಳಿ, ಒಂದೊಂದು ಸತಿ ಮೆಸೇಜ್ ಬರ್ದೇ ಅಮೌಂಟ್ ಬಂದಿರುತ್ತೆ ಅಂತೆಲ್ಲ ಹೇಳಿದ್ರು. ನನಗೆ ನೋಡಿ ತುಂಬಾ ಖುಷಿ ಆಗ್ತದೆ, ಕೈ ತುಂಬ ದುಡ್ಡನ್ನು ಇಟ್ಕೊಂಡು ಯಾವುದಕ್ಕೂ ಇವಾಗ ಇಷ್ಟೆಲ್ಲ ಕೆಲಸ ಮಾಡಿ ಸೇವಿಂಗ್ ಮಾಡಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಿ ನಾನು ಅಮೌಂಟ್ನ ಸಂಪಾದನೆ ಮಾಡ್ತಿದ್ದೆ ಮನೇಲೇ ಕೂತ್ಕೊಂಡು. ಆದರೆ ಏನೋ ಒಂದು ಖುಷಿ ಯೂಟ್ಯೂಬಲ್ಲಿ ಬಂದಿದೆಯಲ್ಲ ಅದರದ್ದು ಖುಷಿನೇ ಬೇರೆ ಅನಿಸ್ತಾ ಇದೆ ನನಗೆ. ನನ್ನ ಸ್ಟ್ಯಾಂಡ್ ಬೇರೆ ಹೋಗೋಗಿದೆ, ಮತ್ತು ಫಸ್ಟು ನನ್ನ ಯೂಟ್ಯೂಬ್ ಪೇಮೆಂಟಲ್ಲಿ ಒಂದು ಸ್ಟ್ಯಾಂಡ್ ತೊಗೋಬೇಕು ನಾನು ಮೊಬೈಲ್ ಇಡೋದಕ್ಕೆ. ನೋಡಿ ಎಷ್ಟು ಅಮೌಂಟ್ ಬಂದಿದೆ ಏನು ಅಂತ ಏನಾದರೂ ಆಲ್ರೆಡಿ ನೀವು ಗೆಸ್ ಏನಾದರೂ ಮಾಡ್ತೀರಾ? ಸುಮ್ಮನೆ ಹಾಗೆ ಸುಮ್ಮನೆ ನೋಡೋಕ್ಕೆ ಮುಂಚೆನೇ ಗೆಸ್ ಮಾಡಿ ಹೇಳಿ. ನೋಡಿ ನಾನು ಕೌಂಟ್ ಮಾಡ್ತಾಯಿದ್ದೀನಿ, ಒಂದೊಂದಾಗಿ ಕೌಂಟ್ ಮಾಡ್ತಿದ್ದೀನಿ, ನೀವು ಲೆಕ್ಕ ಹಾಕೊಳ್ಳಿ ಸರಿನಾ. ಯೂಟ್ಯೂಬ್ ಪ್ರಕಾರ ಯಾರೂ ಕೂಡ ಯೂಟ್ಯೂಬ್ ಪೇಮೆಂಟ್ನ ಹೇಳೋ ಹಾಗಿಲ್ಲ ಅಂತ ಹೇಳ್ತಾರೆ, ಹಾಗಾಗಿ ನಾನು ಇದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಸರಿನಾ. ಹಾಗೆ ತೋರಿಸ್ತಿದ್ದೀನಿ, ಒಂದೊಂದಾಗಿ ಕೌಂಟ್ ಮಾಡ್ತಿದ್ದೀನಿ, ನೀವು ಕೂಡ ಕೌಂಟ್ ಮಾಡ್ಕೊಳ್ಳಿ ಎಷ್ಟಿದೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಸರಿನಾ. ಎಷ್ಟು ಬಂದಿದೆ ಏನು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ, ನೀವೇ ಕೌಂಟ್ ಮಾಡ್ಕೊಳ್ಳಿ. ನೋಡೋದ ಯಾರೆಲ್ಲ ಕರೆಕ್ಟಾಗಿ ಹೇಳ್ತೀರಾ ಅಂತ. ಅವರಿಗೆಲ್ಲ ನನ್ನಿಂದ ಸರ್ಪ್ರೈಸ್ ಇದೆ ಒಂದು. ಮತ್ತು ನನಗೆ ಅಮೌಂಟ್ ಬಂದಿದೆ, ನನಗೆ ಮಾತ್ರ ಖುಷಿ ಆದರೆ ಸಾಕ, ನನ್ನ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಗೂ ಕೂಡ ಖುಷಿ ಆಗಬೇಕಲ್ವಾ. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಗಿವ್ ಅವೇ ಒಂದು ಇಡೋಣ ಅಂದ್ಕೊಂಡಿದ್ದೀನಿ ಸರಿನಾ. ಎಷ್ಟಿದೆ ಕರೆಕ್ಟಾಗಿ ಹೇಳ್ತೀರಾ? ಏನಾದರೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವರ್ಸ್ ಮಾಡಿ ಸ್ಕಿಪ್ ಮಾಡಿ ಮುಂದೆ ಹಿಂದೆಯಿಂದ ಮತ್ತೆ ನೋಡಿ, ನೀವು ಅರ್ಥ ಆಗುತ್ತೆ. 1-2 ಸತಿ ನೋಡಿ ಕರೆಕ್ಟಾಗಿ ಯಾರು ಹೇಳ್ತೀರಾ ನೋಡೋದ. ಯಾರಿಗೆಲ್ಲ ನಾನು ಒಂದು ಗಿವ್ ಅವೇ ಚಾಲೆಂಜ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಗೆ ಮತ್ತು ನನ್ನ ವ್ಯೂವರ್ಸ್ಗೆ ಮಾಡೋದ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಸರಿನಾ. ಅದು ಬಂದ ತಕ್ಷಣ ನಾನು ಗಿಫ್ಟ್ನ ಕೊಡ್ತೀನಿ, ಒಂದು ಇಬ್ಬರಿಗಾದರೂ ಕೊಡ್ತೀನಿ. ಅದು ಯಾರು ಗೆದ್ದಿರ್ತಾರೆ ಅವ್ರಿಗೆ ಒಂದು ಯಾವ ಥರ ಗೇಮ್ ಕೊಡೋದ ಅನ್ನೋದು ಕೂಡ ನನಗೆ ಐಡಿಯಾ ಇಲ್ಲ. ನೀವು ನನಗೆ ಸ್ವಲ್ಪ ಸಜೆಷನ್ ಕೊಡೋಗಿದ್ರೆ ಕೊಡಿ, ಯಾರಿಗಾದರೂ ಗೊತ್ತಿದ್ರೆ ಯಾವ ಥರ ಗೇಮ್ ಕೊಟ್ಬಿಟ್ಟು ಅವರು ಯಾರು ವಿನ್ನರು ಅಂತ ಹೇಳಿ ಅವ್ರಿಗೆ ಗಿಫ್ಟನ್ನು ಕೊಡೋದ. ನಾವು ಈ ಥರ ಗೇಮ್ನ ಆಡೋದ, ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ತುಂಬ ಹೆಣ್ಮಕ್ಳು ಇರ್ತಾರೆ, ಅವರಿಗೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಾಗಿ ಈ ವಿಡಿಯೋನ ಮಾಡೋದ ನೆಕ್ಸ್ಟ್ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಅಷ್ಟಾಗಿ ಐಡಿಯಾ ಬರ್ತಾ ಇಲ್ಲ, ನೀವೇನಾದರೂ ಸಜೆಷನ್ ಕೊಡೋಗಿದ್ರೆ ಕೊಡಿ, ನನಗೆ ಐಡಿಯಾ ಕೊಡೋಗಿದ್ರೆ ಕೊಡಿ, ಈ ಥರ ಮಾಡಿ ಅಂತ ಆ ಥರನೇ ಮಾಡ್ತೀನಿ. 1-2 ಗಿಫ್ಟ್ನ ಆರ್ಡರ್ನ ಮಾಡಿದ್ದೀನಿ ಆಲ್ರೆಡಿ. ಅದು ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋದ. ಮತ್ತು ಗೇಮ್ನು ಕೂಡ ಯಾವ ಥರ ಅವ್ರಿಗೆ ಕೊಡೋದ ಅಂತಲೂ ಕೂಡ ನೀವೇ ನನಗೆ ಹೇಳ್ಕೊಡ್ಬೇಕು. ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ, ನೀವು ಹೇಳಿ ಯಾವ ಥರ ಅಂತ, ಆ ಥರನೇ ನಾನು ಹೇಳ್ತೀನಿ. ಮತ್ತು ಇದು ಬಂದಮೇಲೆ ನನಗೆ ತುಂಬ ಅಂದರೆ ತುಂಬ ಕಣ್ಣಲ್ಲಿ ನೀರು ಬಂದಿದೆ. ಫಸ್ಟ್ ಪೇಮೆಂಟ್ ಬಂದಿರೋದಕ್ಕೆ ಕಣ್ಣಲ್ಲಿ ನೀರು ಬಂತು ಅಂತಾರಲ್ಲ, ಆ ಥರ ನನಗೆ ಕಣ್ಣಲ್ಲಿ ನೀರು ಬಂತು. ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಬಂದಿರೋದಕ್ಕೆ. ನಾನು ಎಲ್ಲರಿಗೂ ಕೂಡ ಹೇಳ್ಕೊಂಡು ಬಂದೆ, ತುಂಬ ಜನ ಅಮೌಂಟ್ ಬಂದರೆ ಯಾರೂ ಕೂಡ ಹೇಳ್ಕೊಳ್ಳಲ್ಲ, ಹೊಟ್ಟೆ ಹುರ್ಕೋತಾರೆ ಹಾಗೆ ಹೀಗೆ ಅಂತ ಯಾರೂ ಕೂಡ ಹೇಳ್ಕೊಳ್ಳಲ್ಲ. ಆದರೆ ನಾನು ಆ ಥರ ಮಾಡೇ ಇಲ್ಲ. ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಹೇಳ್ಕೊಂಡೆ, ಯಾರೆಲ್ಲ ನನಗೆ ಮಾಡಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಯಾಕೆ ಅವೆಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವರಿಗೆ ಫಸ್ಟ್ ಕಾಲ್ ಮಾಡಿ ಹೇಳಿದೆ. ನೋಡಿ, ನಾನು ಕಷ್ಟ ಬಿದ್ದಿದ್ದಕ್ಕೆ 2 ವರ್ಷದಿಂದ ನನಗೆ ಕೈ ತುಂಬ ಹಣ ಸಿಕ್ಕಿದೆ ಅಂತ ಹೇಳಿದೆ. ಓ ಹೌದಾ, ಒಳ್ಳೆಯದಾಯಿತು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಾನೆಲ್ಲ ಇದೇ ಮಾಡಿಲ್ಲ. ನನ್ನ ಹಸ್ಬೆಂಡ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅವರು ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ.
ಏನಿಲ್ಲ ಮಾಡು, ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ ಮಾಡು ಅಂತೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಮಾನಿಟೈಸನ್ ಆಗಬೇಕಾದ್ರೂ ಕೂಡ ನನಗೆ ಅಷ್ಟಾಗಿ ಅರ್ಥ ಆಗ್ತಿರಲಿಲ್ಲ. ವೀಡಿಯೋಸ್ನ ನೋಡಿ 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 ಮಾನಿಟೈಸನ್ ಮಾಡ್ತಾಯಿದ್ದೆ. ಆವಾಗ ಏನಾದರೂ ಸ್ವಲ್ಪ ಏನಾದರೂ ತಪ್ಪಾಗಿ ಹೋಗುತ್ತೆ ಅಂತ ತುಂಬ ಭಯ ಪಡ್ತಾಯಿದ್ದೆ. ಅವರು ಪಕ್ಕದಲ್ಲಿ ಇಟ್ಕೊಂಡು ಏನೂ ಆಗಲ್ಲ ಮಾಡು, ಏನೂ ಆಗಲ್ಲ, ನಾನಿದ್ದೀನಿ, ಒಳ್ಳೆಯದಾಗುತ್ತೆ ಅಂತ ಅವಾಗಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಅವರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಈ ಅಮೌಂಟಲ್ಲಿ ಏನು ಮಾಡ್ತಿದ್ದೀನಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಬಂದು ಫಸ್ಟ್ ಅಮೌಂಟ್ ನನ್ನ ಹಸ್ಬೆಂಡ್ಗೆ ಏನಾದರೂ ಗೋಲ್ಡ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಸರಿನಾ. ಗೋಲ್ಡ್ ಇದರಿಂದ ಅವ್ರಿಗೆ ಏನಾದರೂ ಗೋಲ್ಡ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಏನು ಬರುತ್ತೆ ಇಷ್ಟು ಅಮೌಂಟಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.